ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಪಯಣ ವಿತ್ ಪ್ರಭಾಕರ್. ಬನ್ನಿ ಸ್ನೇಹಿತರೆ, ಈ ದಿನ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವರ ದರ್ಶನ ಮಾಡೋಣ ಮತ್ತು ದೇವಾಲಯದ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಭಾರತ ದೇಶದಲ್ಲಿ ಹಲವಾರು ದೇವರುಗಳಿಗೆ ದೇವಾಲಯಗಳಿದ್ದರೂ ಕೂಡ ಅನ್ನಪೂರ್ಣೇಶ್ವರಿ ಎಂದು ಮುಡಿಪಾದ ದೇವಾಲಯಗಳಿರುವುದು ಕಡಿಮೆಯೇ. ಅನ್ನಪೂರ್ಣೇಶ್ವರಿಗೆ ಮುಡಿಪಾದ ಪ್ರಮುಖ ದೇವಾಲಯಗಳಿವೆ. ದೇವಾಲಯಗಳಿಗೆ ತನ್ನದೇ ಆದ ಮಹತ್ವವಿದೆ. ಅನ್ನಪೂರ್ಣೇಶ್ವರಿಯ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಸನಾತನ ಧರ್ಮದ ಪ್ರಕಾರ ಆಹಾರಕ್ಕೆ, ಅನ್ನಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಜೀವಿಗಳು ಬದುಕಲು ಮುಖ್ಯವಾಗಿ ಬೇಕಾಗಿರುವುದೇ ಆಹಾರವಾಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಜೀವಿಯಲ್ಲಿಯೂ ವಸ್ತುವಿನಲ್ಲಿಯೂ ದೈವತ್ವವನ್ನು ಕಾಣುವುದು ಸರ್ವೇ ಸಾಮಾನ್ಯ. ಅನ್ನವನ್ನು ನೀಡುವ ತಾಯಿಯಾದ ಅನ್ನಪೂರ್ಣೇಶ್ವರಿಯನ್ನು ಪ್ರತಿಯೊಬ್ಬರು ಭಕ್ತಿಯಿಂದ ಆರಾಧಿಸುತ್ತಾರೆ. ಕರ್ನಾಟಕದ ಜನಪ್ರಿಯ ದೇವಿ ದೇವಾಲಯಗಳಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿಗೆ ಸಮರ್ಪಿತವಾದ ಶ್ರೀ ಹೊರನಾಡು ದೇವಾಲಯವು ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳ ಪಟ್ಟಿಗಳಲ್ಲಿ ಒಂದಾಗಿದೆ. ಇದು ದೇವಿಗೆ ಮೀಸಲಾದ ವಾಸಸ್ಥಾನವಾಗಿದ್ದು, ಇದರ ಇತಿಹಾಸವು ಅಗಸ್ತ್ಯರ ಕಾಲದೊಂದಿಗೆ ಸಂಬಂಧವನ್ನು ಹೊಂದಿದೆ. ಹೀಗೆ ಹೇಳುವುದಾದರೆ, ಈ ಪ್ರಾಚೀನ ದೇವಾಲಯಕ್ಕೆ ಹಲವಾರು ಕಥೆಗಳು ಮತ್ತು ದಂತಕಥೆಗಳು ಇವೆ. ಈ ದೇವಾಲಯವು ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ ಕಣಿವೆಗಳಲ್ಲಿ ಚಿಕ್ಕಮಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಹೊರನಾಡು ಎಂಬಲ್ಲಿ ನೆಲೆಗೊಂಡಿದೆ. ಇದು ಪಾರ್ವತೀ ದೇವಿಯ ಅವತಾರವಾದ ಶ್ರೀ ಅನ್ನಪೂರ್ಣೇಶ್ವರಿಗೆ ಸಮರ್ಪಿತವಾಗಿದೆ. ಭದ್ರಾ ನದಿಯ ದಡದಲ್ಲಿರುವ ಇದನ್ನು ಆದಿಶಕ್ತ್ಯಾತ್ಮಿಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಥವಾ ಶ್ರೀ ಕ್ಷೇತ್ರ ಹೊರನಾಡು ದೇವಸ್ಥಾನ ಎಂದು ಕರೆಯುತ್ತಾರೆ. ಪುರಾಣದ ಸಂದರ್ಭದಲ್ಲಿ ಇಲ್ಲಿರುವ ವಿಗ್ರಹವನ್ನು 8ನೇ ಶತಮಾನದಲ್ಲಿ ಅಗಸ್ತ್ಯ ಋಷಿಮುನಿಗಳು ಸ್ಥಾಪಿಸಿದರು ಎನ್ನುವ ನಂಬಿಕೆ ಇದೆ. ದೇವಸ್ಥಾನದ ಸ್ಥಳ ಪುರಾಣದ ಪ್ರಕಾರ ಒಮ್ಮೆ ಶಿವ ಮತ್ತು ಪಾರ್ವತಿ ಪಗಡೆ ಆಟದಲ್ಲಿ ತೊಡಗಿದ್ದಾಗ ಇಬ್ಬರ ನಡುವೆ ಮಾತಿನ ವಾಗ್ವಾದ ಉಂಟಾಗುತ್ತದೆ. ಆಗ ಪರಮಶಿವ, ಈ ಲೋಕ ಮಾಯೆ, ಇಲ್ಲಿರುವ ಸಕಲ ವಸ್ತುಗಳೂ ಮಾಯೆ, ಆಹಾರವೂ ಸಹ ಮಾಯೆ ಎಂದು ಹೇಳುತ್ತಾನೆ. ಆಗ ಕೋಪಗೊಂಡ ಪಾರ್ವತಿ ದೇವಿಯು ಅದೃಶ್ಯಳಾಗಿ ಆಹಾರವನ್ನು ಈ ಲೋಕದಿಂದ ಮಾಯ ಮಾಡುತ್ತಾಳೆ. ಪಾರ್ವತೀ ದೇವಿ ಹೀಗೆ ಮಾಡಿದ್ದರಿಂದ ಲೋಕದಲ್ಲಿ ಹಾಹಾಕಾರ ಉಂಟಾಗುತ್ತದೆ. ಜನರು ಹಸಿವಿನಿಂದ ನರಳಾಡುತ್ತಾರೆ. ಪರಮಶಿವನಿಗೂ ಸಹ ಹಸಿವಿನ ಬಿಸಿ ತಟ್ಟುತ್ತದೆ. ಇದರಿಂದ ಪರಮಶಿವನಿಗೆ ಆಹಾರದ ಮಹತ್ವ ತಿಳಿಯುತ್ತದೆ. ನಂತರ ಜನರ ದುಸ್ಥಿತಿಯನ್ನು ನೋಡಲಾಗದ ಪಾರ್ವತೀ ದೇವಿಯು ಕರುಣೆಯಿಂದ ಕಾಶಿಯಲ್ಲಿ ಅಡುಗೆ ಮನೆಯನ್ನು ತೆರೆದು ಎಲ್ಲರಿಗೂ ಆಹಾರವನ್ನು ನೀಡುತ್ತಾಳೆ. ಪರಮಶಿವನು ಸಹ ಹಸಿವಿನಿಂದ ಬಳಲಿ ಕಾಶಿಗೆ ಆಗಮಿಸಿ ಪಾರ್ವತೀಯ ದೇವಿಯ ಮುಂದೆ ಆಹಾರ ಭಿಕ್ಷೆ ನೀಡುವಂತೆ ತನ್ನ ಬಟ್ಟಲನ್ನು ಹಿಡಿಯುತ್ತಾನೆ. ಪಾರ್ವತೀ ದೇವಿಯು ಮಮತೆಯಿಂದ ಪರಮಶಿವನಿಗೆ ಆಹಾರವನ್ನು ನೀಡಿ ಶಿವನ ಹಸಿವನ್ನು ನೀಗಿಸುತ್ತಾಳೆ. ಜನರಿಗೆ ಅನ್ನವನ್ನು ನೀಡಿ ಜನರ ಹಸಿವನ್ನು ನೀಗಿಸಿದ್ದರಿಂದ ದೇವಿಯನ್ನು ಅನ್ನಪೂರ್ಣೇಶ್ವರಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಇನ್ ಕೇಸ್ ನಮಗೇನಾದರೂ ರೂಮ್ ಬುಕ್ ಮಾಡಬೇಕು, ನಾವು ಅಲ್ಲೇ ಹಾಲ್ಟ್ ಆಗಬೇಕು ಅಂತ ಹೇಳಿದ್ರೆ ದೇವಸ್ಥಾನ ಪಕ್ಕದಲ್ಲೇ ನಮಗೆ ಆಫ್ಲೈನ್ ರೂಮ್ ಬುಕ್ಕಿಂಗ್ ವ್ಯವಸ್ಥೆ ಇದೆ. ಅಲ್ಲಿ ಮಾಡಿಕೊಂಡು ನಾವು ಹಾಲ್ಟ್ ಆಗಿದ್ದು ದೇವರ ದರ್ಶನ ಮಾಡ್ಕೊಂಡು ಬರ್ಬೋದು. ದೇವಸ್ಥಾನದಲ್ಲಿ ಪ್ರಮುಖ ಆಕರ್ಷಣೆ ಎಂದರೆ ಪ್ರತಿದಿನ ಬೆಳಿಗ್ಗೆ 9 ಗಂಟೆ, ಮಧ್ಯಾಹ್ನ 1:30 ಮತ್ತು ರಾತ್ರಿ 9 ಗಂಟೆಗೆ ಮಹಾಮಂಗಳಾರತಿ ನಡೀತದೆ. ಅದೇ ವಿಶೇಷ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಅಕ್ಷಯ ತೃತೀಯವೂ ಒಂದು. ಈ ದಿನವನ್ನು ದೇವಿಯ ಜನ್ಮದಿನವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಈ ದಿನ ದೇವಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆ ಮತ್ತು ಊಟೋಪಚಾರವನ್ನು ಆಯೋಜಿಸಲಾಗುತ್ತದೆ. ದೇವಸ್ಥಾನದಲ್ಲಿ ಕೆಲವೊಂದು ಹಬ್ಬದ ವಿಶೇಷ ದಿನಗಳಲ್ಲಿ ಈ ಥರ ಜನಗಳು ಜಾಸ್ತಿ ಇರ್ತಾರೆ. ಎಷ್ಟೇ ಜನ ಇದ್ದರೂ ನಮಗೆ 1 ಅವರ್, ಹಾಫ್ ಆನ್ ಅವರಲ್ಲಿ ದರ್ಶನ ಆಗೋಗ್ಬಿಡುತ್ತೆ. ಹೊರನಾಡಿಗೆ ಬರಬೇಕು ಅಂತ ಹೇಳಿದ್ರೆ ಎಲ್ಲ ಪ್ರಮುಖ ನಗರಗಳಿಂದ KSRTC ಬಸ್ಗಳು ವ್ಯವಸ್ಥೆ ಇದೆ. ಬಸ್ಸಲ್ಲಿ ಕೂಡ ನಾವು ಬರ್ಬೋದು. ಇಲ್ಲಿ ಡೈರೆಕ್ಟು ರೈಲ್ ಹೊರನಾಡಿಗೆ ರೈಲ್ ವ್ಯವಸ್ಥೆ ಇಲ್ಲ. ನಾವು ಬಂಟ್ವಾಳ ಬಂದು ಬಂಟ್ವಾಳದಿಂದ ಮತ್ತೆ ಹೊರನಾಡು ಬರಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಲು ಮರೆಯದಿರಿ.